ನಮಸ್ಕಾರ ಎಲ್ರಿಗೂ ಸಿರಿ ಬೆಳಕು ಚಾನಲ್ಗೆ ಸ್ವಾಗತ. ಇವತ್ತು ಕ್ವಿಕ್ಕಾಗಿ ಒಂದು ಪ್ರೋಟೀನ್ ರಿಚ್ ಪೀನಟ್ ಚಾಟ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಅದಕ್ಕೆ 1 ಕಪ್ ಆಗೋಷ್ಟು ಪೀನಟ್ಸ್ ತೊಗೋಬೇಕು, ಅಂದರೆ ಕಡಲೆ ಬೀಜ ತೊಗೋಬೇಕು. ಅದನ್ನು ನೀವು ಹಿಂದಿನ ರಾತ್ರಿ ನೆನೆಸಿಟ್ಬಿಟ್ಟು ಬೆಳಗ್ಗೆ ಮಾಡೋದಕ್ಕೂ ಆಗುತ್ತೆ, ಇಲ್ಲಾಂದರೆ ಬೆಳಗ್ಗೆ ನೆನೆಸಿಟ್ಟು ಸಂಜೆ ಚಾಟ್ ಮಾಡೋದಕ್ಕೂ ಆಗುತ್ತೆ. ನಾನು ಇಲ್ಲಿ ನೆನೆಸಿಟ್ಟಿರಲಿಲ್ಲ, ಹೀಗೂ ಮಾಡ್ಬೋದು, ಬಟ್ ಬೇಯೋದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಒಂದು 4 ರಿಂದ 5 ವಿಷಲು ಹಾಕಿಸ್ಕೋಬೇಕಾಗುತ್ತೆ. ಅದು ಚೆನ್ನಾಗಿ ಬೆಂದಬೇಕು. ಅದಾದಮೇಲೆ ಅದು ಬೇಯಕ್ಕೆ ಇಟ್ಬಿಟ್ಟು ಒಂದು ಈರುಳ್ಳಿನ ನಾನು ಕಟ್ ಮಾಡ್ಕೊತಾ ಇದ್ದೀನಿ. ಸಣ್ಣಕ್ಕೆ ಹೆಚ್ಕೋಬೇಕು. ಇದು ಚಾಟ್ಸ್ ಆಗಿರೋದ್ರಿಂದ ನೀವು ಸಣ್ಣಕ್ಕೆ ಹೆಚ್ಕೊಂಡ್ರೆ ಆದಷ್ಟು ಚೆನ್ನಾಗಿರುತ್ತೆ. ಒಂದು ಈರುಳ್ಳಿ ಆದರೆ ಸಾಕು, 1 ಕಪ್ಪು ಕಡಲೆ ಬೀಜದಕ್ಕೆ. ತುಂಬ ಏನು ಹಾಕೋ ಅವಶ್ಯಕತೆ ಇಲ್ಲ. ನಿಮಗೆ ಈರುಳ್ಳಿ ಇಷ್ಟ ಪಡೋರು ಇನ್ನೊಂದೆರಡು ಬೇಕಾದರೆ ಹಾಕೋಬೋದು. ಅದ್ರ ಜೊತೆಗೆ 1 ಟೊಮೆಟೊ, ಒಂದು ಫಾರಮ್ ಟೊಮೆಟೊ ಹಾಕ್ಕೊಂಡ್ರೆ ಸರಿ, ಹುಳಿ ಟೊಮೆಟೊ ಬೇಡ. ಫಾರಮ್ ಟೊಮೆಟೊ ಹಾಕ್ಕೊಂಡ್ರೆ ಚಾಟ್ಸ್ಗೆ ತುಂಬ ಚೆನ್ನಾಗಿರುತ್ತೆ. ಇದನ್ನು ಸಹ ನಾವು ಸಣ್ಣದಾಗಿ ಹೆಚ್ಕೋಬೇಕು. ನಾನು ಇದರದ್ದು ತೊಟ್ಟನ್ನು ತೆಗೆದಾಕ್ತೀನಿ, ಯಾಕೆಂದರೆ ಅದು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ಹೇಳಿ. ಅದೇ ಕಿಡ್ನಿ ಸ್ಟೋನ್ಗೆ ಕಾರಣ ಆಗೋದು. ಅದಕ್ಕೋಸ್ಕರ ನಾನು ತೊಟ್ಟನ್ನು ತೆಗೆದುಬಿಟ್ಟು ಸಣ್ಣಕ್ಕೆ ಹೆಚ್ಕೋತಾ ಇದ್ದೀನಿ. ಇದೇ ಥರ ನೀವು ತುಂಬ ಸಣ್ಣಕ್ಕೆ ಹೆಚ್ಕೋಬೇಕು. ಇದಕ್ಕೆ ಒಂದು 2 ರಿಂದ 3 ಹಸಿಮೆಣಸಿಕಾಯಿ ಹಾಕೋಬೇಕು. ಖಾರ ನೋಡ್ಕೊಂಡು ಹಾಕಿ. ನೀವು ತುಂಬ ಖಾರ ಇಷ್ಟಪಡೋರು ಒಂದು 3 ರಿಂದ 4 ಹಸಿಮೆಣಸಿಕಾಯಿ ಹಾಕೋಬೋದು. ನಾನಿಲ್ಲಿ 2 ಹಸಿಮೆಣಸಿಕಾಯಿ ಹಾಕೋತಾ ಇದ್ದೀನಿ. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ತೊಳ್ಕೊಂಡು ಸಣ್ಣಕ್ಕೆ ಹೆಚ್ಕೊಳ್ಳಿ. ಇದನ್ನು ಒಂದು ಬೌಲಿಗೆ ಎಲ್ಲನೂ ಹಾಕ್ಕೋಬೇಕಾಗತ್ತೆ. ಫಸ್ಟು ಈರುಳ್ಳಿ ಹಾಕ್ಕೊಳ್ಳಿ, ನಂತರ ಟೊಮೆಟೊ, ನಂತರ ಗ್ರೀನ್ ಚಿಲ್ಲಿ, ಹಸಿಮೆಣಸಿಕಾಯಿ, ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಬೇಕಾಗುತ್ತೆ. ಬೇಯಿಸಬೇಕಾದ್ರೆ ಕಡಲೆ ಬೀಜ ಬೇಯಿಸಬೇಕಾದ್ರೂ ಉಪ್ಪು ಹಾಕ್ಕೋಬೋದು, ಇಲ್ಲಾಂತಂದರೆ ಇವಾಗ ಬೇಕಾದರೂ ಸೇರಿಸ್ಕೋಬೋದು. ನಾನು ಇವಾಗ ಸೇರಿಸ್ಕೊತಾ ಇದ್ದೀನಿ. ಅದಕ್ಕೊಂಚೂರು ಚಾಟ್ ಮಸಾಲ ಹಾಕ್ಕೊಳ್ಳಿ. ಅದಕ್ಕೆ ಸ್ವಲ್ಪ ಚಿಲ್ಲಿ ಪೌಡರು, ಇದು ನೋಡಿಬಿಟ್ಟು ಹಾಕ್ಕೊಳ್ಳಿ. ನೀವು ಹಸಿಮೆಣಸಿಕಾಯಿ ಎಷ್ಟು ಹಾಕಿರ್ತೀರೋ ಅದ್ರ ಮೇಲೆ ಡಿಪೆಂಡು. ಒಂದು ಚಿಟಿಕೆ ಹಾಕ್ಕೊಳ್ಳಿ. ನಾನಿಲ್ಲಿ 2 ಹಸಿಮೆಣಸಿಕಾಯಿ ಹಾಕಿರೋದ್ರಿಂದ ಒಂದು ಅರ್ಧ ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ನಂತರ ಇದನ್ನು ಬೇಯಿಸಿ ಸೋಸಿಟ್ಟಿರುವಂಥ ಕಡಲೆ ಬೀಜನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಒಂದು ಅರ್ಧ ನಿಂಬೆಹಣ್ಣು ಕಟ್ ಮಾಡಿಬಿಟ್ಟು ಅದರ ಜ್ಯೂಸನ್ನ ಇದಕ್ಕೆ ಹಾಕಬೇಕಾಗುತ್ತೆ. ಇದು ನಿಂಬೆಹಣ್ಣೆ ಮೇನು. ನಿಂಬೆಹಣ್ಣು ಹಾಕಿದ್ರೆ ತುಂಬ ರುಚಿಯಾಗಿರುತ್ತೆ. ಸೊ ನೀವು ಈ ಮಳೆಗಾಲಕ್ಕೆ ಚಟ್ಪಟ ಅಂತ ಪೀನಟ್ ಚಾಟ್ ರೆಡಿ.